ರಾಜ್ಯದ ಹಲವೆಡೆ ಪೆಟ್ರೋಲ್ ಪರದಾಟ ಮುಂದುವರೆದಿದೆ. ಹಾವೇರಿಯ ಕೆಲ ಬಂಕ್ಗಳಲ್ಲಿ ನೋ ಪೆಟ್ರೋಲ್, ನೋ ಡೀಸೆಲ್, ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಹಿಂಗಾದ್ರೆ ಪರಿಸ್ಥಿತಿ ಹೆಂಗೆ ಅನ್ನೋದು ಗ್ರಾಹಕರ ಪ್ರಶ್ನೆ ಆಗಿದೆ. ಹಾವೇರಿಯ ಸುದ್ದಿ ಇದು. ಕೆಲ ಬಂಕ್ಗಳಲ್ಲಿ ನೋ ಪೆಟ್ರೋಲ್, ನೋ ಡೀಸೆಲ್, ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ ಬಂಕ್ನ ಮಾಲೀಕರು. ನಗರದ ಮಾಗಾವಿ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ. ವಾಹನ ಸವಾರರು ಇಲ್ಲದೆ ಪೆಟ್ರೋಲ್ ಬಂಕ್ಗಳು ಬಿಕೋ ಅಂತ ಇದ್ದಾವೆ. ಬೋರ್ಡ್ ನೋಡಿ ಬೇಸರದಿಂದ ಹೊರ ಹೋಗ್ತಾ ಇದ್ದಾರೆ ಸವಾರರು ಪಾಪ. ಹೀಗಾಗಿ ಬೇರೆ ಬೇರೆ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ ಮತ್ತು ಎಕ್ಸ್ಟ್ರಾ ಬಾಟಲ್ಗಳನ್ನ ತೆಗೆದುಕೊಂಡು ಬಂದು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ 3-4 ಬಂಕ್ಗಳಿಗೆ ಹೋದ್ರು ಪೆಟ್ರೋಲ್ ಸಿಗ್ತಾನೆ ಇಲ್ಲವಂತೆ ಅಲ್ಲಿ ಪಾಪ. ಹೇಗೆ ಆದ್ರೆ ಕೆಲಸ ಇಲ್ಲದೆ ಮನೆಯಲ್ಲೇ ಇರಬೇಕಾಗುತ್ತೆ. ಗ್ರಾಹಕರ ಅಳಲಿದು. ವೆಹಿಕಲ್ ಇಲ್ಲದೆ ಹೊರಗಡೆ ಹೋಗೋದಾದ್ರೂ ಹೇಗೆ, ಕಷ್ಟ ಆಗಿ ಹೋಗ್ಬಿಡುತ್ತೆ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಗ್ರಾಹಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೆಂಗಿದೆ ವಾತಾವರಣ ಅನ್ನೋದ್ರ ಬಗ್ಗೆ ನಮ್ಮ ಹಾವೇರಿ ರಿಪೋರ್ಟರ್ ರಮೇಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿರುವಂಥದ್ದು. ಈ ಯುದ್ಧದ ಪರಿಣಾಮವಾಗಿ ಈಗ ಗ್ರಾಹಕರು ಮತ್ತು ಜನಸಾಮಾನ್ಯರು LPG ಗ್ಯಾಸ್ಗಾಗಿ ಈಗ ಪರದಾಡ್ತಾ ಇದ್ದಾರೆ. ಈಗ ಇನ್ನೊಂದು ಸಮಸ್ಯೆ ತಲೆದೋರಿರುವಂಥದ್ದು, ವಾಹನ ಸವಾರರು ಕೂಡ ಈಗಾಗಲೇ ಪರದಾಡ್ತಾ ಇದ್ದಾರೆ. ಪೆಟ್ರೋಲ್ ಸಿಗದೆ ಏನಂತಂದರೆ ಈಗಾಗಲೇ ಬಂಕ್ಗಳಲ್ಲಿ ನೋ ಸ್ಟಾಕ್ ಎಂಬ ಬೋರ್ಡು ಈಗ ತೆಗೆದು ಹೋಗಿರುವಂಥದ್ದು. ಸೊ ಅಲ್ಲಿ ನೀವೇನು ಬೋರ್ಡ್ ನೋಡ್ತಾ ಇದ್ದೀರಿ, ಸೊ ಹಾವೇರಿಯಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಪೆಟ್ರೋಲ್ ಸಿಗ್ತಾ ಇಲ್ಲ, ಜೊತೆಗೆ ಡೀಸೆಲ್ಲು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಈಗ ನಾವು ಸದ್ಯ ನಗರದಲ್ಲಿರುವಂತಹ ಮಾಗಾವಿ ಪೆಟ್ರೋಲ್ ಬಂಕಲ್ಲಿ ಸೊ ಈಗ ಇರುವಂಥದ್ದು. ಸೊ ಹೀಗಾಗಿ ಇಲ್ಲೇನು ರಸ್ತೆ ಕಾಣಿಸ್ತಾ ಇದೆ, ಸೊ ಇದು ಸ್ಟೇಟ್ ಹೈವೇ MG ರೋಡ್ ಇರುವಂಥದ್ದು. ಸೊ ಹೀಗಾಗಿ ಇಲ್ಲಿ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ವಾಹನಗಳು ಕೂಡ ಓಡಾಡ್ತವೆ. ಬೈಕ್ಗಳು ಆಗಿರ್ಬೋದು, ಕಾರುಗಳು ಆಗಿರ್ಬೋದು, ಆಟೋಗಳು ಕೂಡ ಈಗ ಓಡಾಡ್ತವೆ. ಸೊ ಹೀಗಾಗಿ ಸೊ ಇಷ್ಟು ಸಮಸ್ಯೆಗಳು ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು. ನಾವು ಕೂಡ ಈಗ ಅಂತಂದರೆ ಈ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿ ಏನು ನೋಡ್ತಾ ಇದ್ರಿ, CNG ಅಂದರೆ CNG ಮಾತ್ರ ಅವೈಲೇಬಲ್ ಇರುವಂಥದ್ದು. ಸೊ ಹೀಗಾಗಿ ಈಗ ಪ್ರತಿ ವಾಹನ ಸವಾರರಾಗಿರ್ಬೋದು ಎಲ್ಲರೂ ಕೂಡ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಏನಂತಂದರೆ ಸಿಲಿಂಡರ್ ಸಮಸ್ಯೆ ತಲೆದೋರಿದಂತೆ ಈ ರೀತಿಯಾಗಿರ್ತಕ್ಕಂಥ ಪೆಟ್ರೋಲ್ ಸಮಸ್ಯೆಯೂ ಕೂಡ ತಲೆದೋರಬಾರ್ದು. ಹೀಗಾಗಿ ಆದಷ್ಟು ಬೇಗನೆ ಪೆಟ್ರೋಲನ್ನು ನಾವು ತೆಗೆದುಕೊಂಡಾಗ ಮಾತ್ರ ನಮ್ಮ ಕೆಲಸ ಕಾರ್ಯಗಳು ನಡೀತವೆ. ಅಂದರೆ ಅಂದ ಜಾಗದಲ್ಲಿ ನಮ್ಮ ಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಹೋಗಲಿಕ್ಕೆ ನಮಗೆ ಬೈಕ್ ಬೇಕಾಗಿರುತ್ತೆ, ಕಾರ್ ಬೇಕಾಗಿರುತ್ತೆ ಅನ್ನುವಂಥದ್ದು. ಇಲ್ಲೊಬ್ರು ವಾಹನ ಸವಾರಿದ್ದಾರೆ, ಬೈಕ್ ಸವಾರ. ನಾನು ಕೇಳ್ತಾ ಹೋಗ್ತೀನಿ, ಸರ್ ಇವಾಗ ಎಲ್ಲ ಕಡೆ ಓಡಾಡಿದ್ರಿ, ಪೆಟ್ರೋಲ್ ಸಿಗ್ತಾ ಇಲ್ವಾ ಹೇಗೆ? ಇಲ್ಲ ಸರ್, ಸಿಗ್ತಾ ಇಲ್ಲ ಸರ್. ಏನಂತ ಇದೆ, ಏನಂತ ಬೋರ್ಡ್ ಹಾಕಿದೆ? ಎಲ್ಲಿ ಹೋದ್ರೆ ನೋಬಲ್ ಅಂತ ಹೇಳ್ತಾರೆ ಸರ್. ಹ್ಞೂ ರೀ. ಸೊ ಇದ್ರ ಏನು ಸಮಸ್ಯೆ ಆಗುತ್ತೆ ಹಿಂಗಾದ್ರೆ? ನಾವು ಆಲ್ರೆಡಿ ನಡ್ಕೊಂಡು ಹೋಗ್ಬೇಕು. ನಾವು ನಡ್ಕೊಂಡು ಹೋದ್ರೆ ನಮ್ಮ ಕೆಲಸ ಆಗಲ್ರಿ. ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬೇಕು ನಾವು ಲಕ್ನಾಪುರಕ್ಕೆ ರೀ. ನಮ್ದು ಸಮಸ್ಯೆ ಹಿಂಗಾಗ್ಬಿಟ್ಟದ್ರಿ. ಈಗ ಬೈಕಿಗೆ ಬೇಕೇ ಬೇಕು, ಬೈಕಿಗಾಗಲಿ ಇದಕ್ಕಾಗಲಿ ಎಣ್ಣೆ ಪೆಟ್ರೋಲ್ ಬೇಕೇ ಬೇಕು. ಒಂದು ವೇಳೆ ಇದೇ ರೀತಿ ಕಂಟಿನ್ಯೂ ಆದರೆ ಮುಂದೆ ಪರಿಸ್ಥಿತಿ ಹೇಗೆ ಆಗ್ಬೋದು ಅಂತ? ಜೀವನ ಭಾಳ ಕಷ್ಟ ಆಗತ್ತೆ ಸರ್, ಭಾಳ ಕಷ್ಟ ಆಗತ್ತೆ ರೀ. ಭಾಳ ಕಷ್ಟ ಆಗುತ್ತೆ. ಏನೆಲ್ಲ ಸಮಸ್ಯೆ ಆಗ್ಬೋದು? ಭಾಳ ಸಮಸ್ಯೆ ಆಗತ್ತೆ ಸರ್. ಅಲ್ರಿ ತಿನ್ನರಿಗೆ ಈ ದುಡಿಯೋರಿಗೆ ಕೆಲಸ ಸಿಗಲ್ರಿ. ಲೇಟಾಗಿ ಹೋಗ್ಬಿಟ್ರಿ ಸರ್, ಅವ್ರಿಗೆ ಕೆಲಸ ಸಿಗಲ್ಲ. ಆಮೇಲೆ ಈಗ ಬೈಕ್ ಅಂತೇಳಿ ಬೆಟ್ರೋಲ್ ಬಂದರೆ ಬೆಟ್ರೋಲ್ ಇರೋಂಗಿಲ್ಲ. ಹಿಂಗೆ ಸಮಸ್ಯೆ ಆಗ್ಬಿಡುತ್ತೆ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಬೈಕ್ ಸವಾರರು, ವಾಹನ ಸವಾರ ಮಾತಾಗಿರ್ಬೋದು. ಏನು ಪ್ರತಿನಿತ್ಯವೂ ಕೂಡ ಏನಂತಂದರೆ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಮನೆಗೊಂದು ಈಗಾಗಲೇ ಬೈಕ್ಗಳು 2 ಬೈಕ್ಗಳು ಇರುವಂಥದ್ದು. ಹೀಗಾಗಿ ಇದೇ ರೀತಿ ಸಮಸ್ಯೆ ತಲೆದೋರಿದರೆ ನಾವು ಕೆಲಸ ಇಲ್ಲದೆ ಮನೆಯಲ್ಲೇ ಕೂರಬೇಕಾಗುತ್ತೆ, ನಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಹಾವೇರಿಂದ ರಮೇಶ್ ಬಸಪ್ಪ, ಹುಣಸಿಮರದ ಗ್ಯಾರಂಟಿ ನ್ಯೂಸ್.